ಸತತವಾಗಿ 7 ವರ್ಷಗಳಿಂದ ಸಮಗ್ರ ಕೃಷಿ ಮಾಡ್ತಾ ಇರ್ತಕ್ಕಂಥ ರೈತರ ತೋಟದಲ್ಲಿ ಬಂದಿದ್ದೀವಿ. ನೀವೇ ಈ ತೋಟ ಎಲ್ಲ ನಿರ್ವಹಣೆ ಮಾಡ್ತಾ ಇರೋದು? ಹೌದು. ಬಳಸಿದ್ಮೇಲೆ ನಿಮ್ಮ ಪ್ರಯೋಜನಗಳು ಏನೇನಾಗಿದೆ ಸರ್? ಗಿಡ ಯಾವುದು ಏನು ತೊಂದರೆ ಇಲ್ಲ. ಸತತವಾಗಿ 7 ವರ್ಷದಿಂದ ಮಾಡೋದ್ರಿಂದ ನಿಮ್ಮ ಮಣ್ಣು ಶ್ರೀಮಂತ ಆಗಿದೆ. ಪಕ್ಷಿಗಳಿಗೆ ಆಯಿತು, ಜನಗಳಿಗೆ ಆಯಿತು, ವಿಷಮುಕ್ತ ಆಹಾರವನ್ನು ಸೃಷ್ಟಿ ಮಾಡಿದಿರ ಇಲ್ಲಿ. ನಮಸ್ತೆ ರೈತ ಬಂದವರೇ, ಇವತ್ತು ಸುಮಾರು ಸತತವಾಗಿ 7 ವರ್ಷಗಳಿಂದ ಸಮಗ್ರ ಕೃಷಿ ಮಾಡ್ತಾ ಇರ್ತಕ್ಕಂಥ ರೈತರ ತೋಟದಲ್ಲಿ ಬಂದಿದ್ದೀವಿ. ನೀವೇ ಈ ತೋಟ ಎಲ್ಲ ನಿರ್ವಹಣೆ ಮಾಡ್ತಾ ಇರೋದು? ಹೌದು. ಈಗ ಸತತವಾಗಿ ಇಲ್ಲಿ ಈ ತೋಟ ಫಾರ್ಮಸಿ ಬಂದಾಗಲಿಂದ ನೀವೇ? ಇದೆಲ್ಲ ನಾವೇ ನೋಡ್ಕೊಳ್ತೇವೆ. ಓಕೆ ಸರ್, ನೋಡ್ಬೋದು ಸರ್, ಇಲ್ಲಿ ಸಾವಯವ ಕೃಷಿ ಮಾಡ್ಕೊಂಡು ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಪ್ರತಿ ಒಂದು ಹಣ್ಣಿನ ಗಿಡಗಳು ಏನೇನು ಹಣ್ಣಿನ ಗಿಡ ಇದೆ ಸರ್? ನಮ್ದು ನೇರಳೆ ಇದೆ ಸರ್. ಓಕೆ. ಬೆಟ್ಟದ ನೇರಳೆ ಇದೆ, ನೆಲ್ಲಿಕಾಯಿ ಇದೆ, ಓಕೆ, ಹಲಸಿನ ಮರ ಇದೆ, ಓಕೆ, ಬಿಕ್ಕೆ ಹಣ್ಣಿಂದ ಇದೆ, ಓಕೆ, ಪಪ್ಪಾಯಿ ಗಿಡ ಇದೆ, ಓಕೆ, ಹಣ್ಣಿನ ವಿಧ ಇದಾವೆ ಸರ್. ಎರೆಹುಳು ತೊಟ್ಟಿ ಇದೆ, ಎರೆಹುಳು ತೊಟ್ಟಿ ಇದೆ, ಓಕೆ, ಮತ್ತೆ ನಾವು ಕುರಿ ಗೊಬ್ಬರ, ಹಸು ಗೊಬ್ಬರ ಎಲ್ಲಾನು ಹಾಕ್ತಿವಿ ಸರ್. ಕೋಳಿ, ಹಸು, ಓಕೆ, ಜೇನುಗೂಡು ಇದೆ, ಜೇನು ಕೃಷಿ. ನೋಡಿ, ಪ್ರತಿಯೊಂದು ಯಾವುದೇ ಹಣ್ಣಿನ ಗಿಡಕ್ಕೆ ಆಯಿತು, ಪ್ರತಿಯೊಂದು ಅಡಿಕೆ ತೋಟಕ್ಕೆ ಆಯ್ತು, ಎಲ್ಲ ತೆಂಗಿಗೆ ಆಯಿತು, ಪ್ರತಿಯೊಂದಕ್ಕೂ ನಮ್ಮ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಬಳಸ್ತೀವಿ ಸರ್. ಬಳಸ್ತೀವಿ, ಜೈವಿಕ ಗೊಬ್ಬರ ಎಲ್ಲ ಬಳಸ್ತೀವಿ. ಓಕೆ. ಮತ್ತೆ ಕೊಟ್ಟಿಗೆ ಗೊಬ್ಬರ ಎಲ್ಲ ಬಳಸ್ತೀವಿ ಸರ್. ಬಳಸಿದ್ಮೇಲೆ ನಿಮ್ಮ ಪ್ರಯೋಜನಗಳು ಏನೇನಾಗಿದೆ ಸರ್? ನಮ್ಗೆ ನೆಲ ತುಂಬಾ ಮೃದು ಇದೆ ಸರ್. ಓಕೆ. ಮತ್ತೆ ಎರೆಹುಳು ಎಲ್ಲ ತುಂಬಾ ಕಾಣಿಸ್ತವೆ. ಓಕೆ, ಎಲ್ಲ ಇದೆ ಸರ್. ಹೌದಾ? ಪೌಷ್ಟಿಕಾಂಶ ಎಲ್ಲ, ಗಿಡ ಯಾವ್ದು ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಹೌದು. ಸತತವಾಗಿ 7 ವರ್ಷದಿಂದ ಮಾಡೋದ್ರಿಂದ ನಿಮ್ಮ ಮಣ್ಣು ಶ್ರೀಮಂತ ಆಗಿದೆ. ಪ್ರತಿಯೊಂದು ಹಣ್ಣುಗಳು ಆಯ್ತು, ಯಾವುದೇ ಕೆಮಿಕಲ್ ಕೊಡದಂತ ಹಣ್ಣು ನ್ಯಾಚುರಲ್ ಆಗಿದೆ. ಎಲ್ಲ ಪಕ್ಷಿಗಳಿಗೆ ಆಯ್ತು, ಜನಗಳಿಗೆ ಆಯ್ತು, ವಿಷಮುಕ್ತ ಆಹಾರವನ್ನು ಸೃಷ್ಟಿ ಮಾಡಿದಿರ ಇಲ್ಲಿ. ಹೌದು ಸರ್. ಸಮಗ್ರ ಕೃಷಿ ಮಾಡ್ಕೊಂಡು ಪ್ರತಿಯೊಂದು ಹಣ್ಣಿನ ಗಿಡ ಇದೆ, ಹಲಸಿದೆ, ಹೆಬ್ಬೇವಿದೆ, ಬಾಳೆಹಣ್ಣಿದೆ, ಪ್ರತಿಯೊಂದು. ಈಗ ನಿಮ್ಮ ಕುರಿಗೆ ಪ್ರತಿಯೊಂದು ಮೇವನ್ನು ಇಲ್ಲೇ ಬೆಳೆದಿದ್ರ? ಹೌದು ಸರ್. ಟೋಟಲ್ ಎಷ್ಟು ಎಕರೆ ಇದೆ ಸರ್ ಇದು? ಇದೆಲ್ಲ ಸೇರಿ ಟೋಟಲ್ 5 ಎಕರೆ ಇದೆ ಸರ್. 5 ಎಕರೆಲ್ಲೂ ವಿವಿಧ ಜಾತಿಯ ಎಲ್ಲಾ ಸಸ್ಯಗಳಿದೆ. ಎಲ್ಲ ಸಸಿಗಳಿದೆ. ಓಕೆ. ಲಕ್ಷ್ಮಣ ಫಲ ಎಲ್ಲ ಇದೆ. ಎಲ್ಲಾ ಗಿಡಗಳಿಗೂ ಡಾಕ್ಟರ್ ಸಾಯಿಲ್ ಬಳಸಿದ್ದೀರಾ? ಎಲ್ಲ ಬಳಸ್ತೀವಿ ಸರ್. ಎಲ್ಲಾ ಗಿಡಗಳಿಗೂ ಡಾಕ್ಟರ್ ಸಾಯಿಲ್ ಗಿಡಗಳಿಗೆ ಬಳಸ್ತೀವಿ. ತಿಪ್ಪೆಗೆಲ್ಲ ಡಿಕಂಪೋಸರ್ ಬಳಸ್ತೀವಿ. ಜೀವಾಮೃತಕ್ಕೆ ಸ್ಲರಿ ಎಲ್ಲ ಬಳಸ್ತೀವಿ. ಎಲ್ಲದಕ್ಕೂ ಮಾಡ್ತೀವಿ ಸರ್. ಎಲ್ಲದು ಬಳಸಿದ್ರಿಂದ ಪ್ರಯೋಜನ ಹೆಂಗಿದೆ ಸರ್ ನಿಮ್ಮ ಮಣ್ಣಲ್ಲಿ? ಈಗ ಸತತ 7 ವರ್ಷದ ಪ್ರಯತ್ನದಲ್ಲಿ ಫಲ ನೋಡ್ಬೋದು ನೀವೇ. ಎಲ್ಲ ತುಂಬಾ ಚೆನ್ನಾಗಿದೆ ಸರ್. 2-3 ಗೊನೆ ಕಟಾವಾಗಿದೆ. 2-3 ಗೊನೆ ಕಟಾವಾಗಿದೆ. ಆದ್ರೂ ಇನ್ನೂ ಈಲ್ಡ್ ನೋಡ್ಬೋದು ಎಷ್ಟಿದೆ ಅಂತ 7 ವರ್ಷದ ತೋಟದಲ್ಲಿ. ಹೌದು ಸರ್. ಇದೆ. ಹಸಿರೆಲೆ ಗೊಬ್ಬರಗಳು ಮಾಡ್ತೀರಾ? ಸೆಣಬು, ಸೆಣಬು, ಡಯಾಂಚ, ಉರುಳಿ, ಅಳಸಂಡೆ ಪ್ರತಿಯೊಂದು ಮಾಡಿ ಎಲ್ಲ ಮಾಡಿ ಮಲ್ಚಿಂಗ್ ಮಾಡ್ತೀವಿ ಸರ್. ಓಕೆ. ಏನು ತೆಂಗಲ್ಲೆಲ್ಲ ತ್ಯಾಜ್ಯ ಬರುತ್ತೋ ಪ್ರತಿಯೊಂದು ನಿಮ್ಮ ಟ್ರ್ಯಾಕ್ಟರ್ಗೆ ಹಾಕೊಂಡು ಚಾಪ್ ಕಟರಲ್ಲಿ ಪುಡಿ ಮಾಡಿ ಅದನ್ನ ಅದ್ರ ಮೇಲೆ ಡಿಕಂಪೋಸರ್ ಹಾಕಿ. ಯಾವ ಡಿಕಂಪೋಸರ್? ಡಾಕ್ಟರ್ ಸಾಯಿಲ್ ಡಿಕಂಪೋಸರ್. ಓಕೆ. ಯಾವ ತರ ಹಾಕ್ತೀರಾ ಅದನ್ನ ಡ್ರಮ್ ಮಿಕ್ಸ್ ಮಾಡ್ತೀವಿ. 2 ಡ್ರಮ್ಗೆ 1 ಕ್ಯಾನ್ ಮಿಕ್ಸ್ ಮಾಡಿ ಆ ನೀರ್ನೆಲ್ಲ ಮೇಲ್ಗಡೆಯಿಂದ ಬಕೆಟ್ ಅಲ್ಲಿ ಸುರಿತೀವಿ, ಚೆಲ್ತೀವಿ. ಅದ್ರ ಚೆಲ್ದಾಗ ಅದು 2 ತಿಂಗಳಲ್ಲಿ, 1 ತಿಂಗಳು, 1.5 ತಿಂಗಳಲ್ಲಿ ರಿಸಲ್ಟ್ ಕೊಡುತ್ತೆ. ಅದರಲ್ಲಿ ಎರೆಹುಳುಗಳು ಸೃಷ್ಟಿ ಆಗ್ತಾವೆ ಸರ್. ತುಂಬಾ ಇರುತ್ತೆ. ಓಕೆ, ಓಕೆ. ಎಲ್ಲ ಡಿಕಂಪೋಸ್ ಮಾಡ್ಕೊಡುತ್ತೆ. ಎಲ್ಲ ಡಿಕಂಪೋಸ್ ಮಾಡ್ತೀವಿ. ಇದೆಲ್ಲ ಪುಡಿ ಮಾಡ್ತೀವಿ ಮೊದಲು ಚಾಪ್ ಕಟರಲ್ಲಿ. ಸೆಡೆ ಕಡ್ಡಿ ಏನು ಬಿಡಲ್ಲ. ಎಲ್ಲ ಇದೆ. ನ್ಯಾಚುರಲ್ ಗೊಬ್ಬರ ನಿಮ್ಮಲ್ಲಿ ತ್ಯಾಜ್ಯ ಎಲ್ಲ ಇಲ್ಲೇ ತುಂಬೋದು. ಇಲ್ಲಿ ತುಂಬ್ತೀವಿ. ಮತ್ತೆ ಹಸು ಕೊಟ್ಟಿಗೆ ಗೊಬ್ಬರನು ಅದ್ರ ಮೇಲೆ ಹಾಕಿ ಇನ್ನ ಚೆನ್ನಾಗಿ ಡಿಕಂಪೋಸ್ ಆಗುತ್ತೆ. ಬೇಗ ಡಿಕಂಪೋಸ್ ಆಗುತ್ತೆ. ಮೈಕ್ರೋ ಆರ್ಗಾನಿಸಮ್ಗಳಿಗೆ ಅತಿ ಹೆಚ್ಚು ಸಾವಯವ ಗೊಬ್ಬರ ಇಲ್ಲಿ ಸೃಷ್ಟಿ ಮಾಡಿದ್ರೆ ನಿಮ್ಮ ಮಣ್ಣು ಶ್ರೀಮಂತ ಆಗಿದೆ. ಅತಿ ಹೆಚ್ಚು ಬಿಳಿ ಬೇರುಗಳು ಅಭಿವೃದ್ಧಿ ಜಾಸ್ತಿ ಆಗಿದೆ. ಅತಿ ಹೆಚ್ಚು ಪೋಷಕಾಂಶ ತಗೊಂಡಿದೆ. ಅದರಿಂದ ಎಷ್ಟು ಹೆಲ್ತಿ ಆಗಿದ್ದಾವೆ ಗಿಡಗಳು ನೋಡ್ಬೋದು. ಹೌದು ಸರ್. ಹೌದಾ? ಚೆನ್ನಾಗಿದೆ. ನೋಡಿದ್ರಲ್ಲ ರೈತ ಬಂದವರೇ, ಮನದಾಳದ ಮಾತನ್ನು ಭೀಮರಾಜ್ ಅವರು ಹಂಚ್ಕೊಂಡ್ರು. ಇದೇ ರೀತಿ ನಿಮ್ಮ ಸಾವಯವ ಕೃಷಿ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಹೆಸರು ನಾಗರಾಜ್ ಅಂತ ಹೇಳಿ, ಶಿರಾ ಪ್ರತಿನಿಧಿ. ನಮ್ಮ ಮೊಬೈಲ್ ನಂಬರ್ ಬಂದ್ಬಿಟ್ಟು 9880360870.